ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಎಲ್ಲಿದ್ದೇನೆ ಹೇಳಿದ್ರೆ, ಇನ್ಸ್ಟಾಗ್ರಾಮಲ್ಲಿ ಫುಲ್ ವೈರಲ್ ಆದ ಪ್ಲೇಸ್ ಶ್ರೀ ಸಿದ್ದೇಶ್ವರ ಬೆಟ್ಟ, ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ಕರೀದ್ರು. ಸೊ ನಾನು ಅಲ್ಲಿದ್ದೆ. ನನಗೂ ರಾಮನಗರಕ್ಕೆ ಎಂಥ ಒಂಥರ ಅವಿನಾಭಾವ ಸಂಬಂಧ ನನಗೆ ಗೊತ್ತಿಲ್ಲ. ನಾ ರಾಮನಗರದಳಲ್ಲ, ಕುಂದಾಪುರದಳ. ಬಟ್ ನಾ ರಾಮನಗರಕ್ಕೆ ತುಂಬ ಸಲ ಬಂದಿದೆ. ಇಲ್ಲಿ ಅಷ್ಟು ಬೆಟ್ಟಗಳು, ಅಷ್ಟು ದೇವಸ್ಥಾನಗಳು, ಅಷ್ಟು ಪ್ಲೇಸಸ್ಗಳಿಲ್ಲಿತ್ತು. ಸೊ ಇವತ್ತು ನಾವು ಸಿದ್ದೇಶ್ವರ ಬೆಟ್ಟದಲ್ಲಿದ್ದೆ. ಸೊ ಇವತ್ತಿನ ವಿಡಿಯೋ ಸಿದ್ದೇಶ್ವರ ಬೆಟ್ಟದ್ದು. ಈ ಪ್ಲೇಸ್ ಕಂಡ್ರೆ ನಿಮಗೆ ಗೊತ್ತಾದ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಯ್ತು ಅಂದ್ಕೊಂಡು. ಇದು ವ್ಯೂ ಹೆಂಗಿತ್ತು ಗೊತ್ತಾ, ಬೆಟ್ಟದ ವ್ಯೂ ಸಕ್ಕದಾಯಿತು. ಸೊ ಇವತ್ತಿನ ವಿಡಿಯೋದಲ್ಲಿ ಸಿದ್ದೇಶ್ವರ ಬೆಟ್ಟದ ಬಗ್ಗೆ ತಿಳ್ಕೊಳ್ಳೋಣ. ಈ ದೇವಸ್ಥಾನ ಫುಲ್ ಪುರಾತನವಾದದ್ದಂತೆ. ನೀವಿಲ್ಲ ಸುತ್ತ ವ್ಯೂ ಕಾಣ್ಲಕ್ಕೆ, ಸುತ್ತ ಬೆಟ್ಟ, ಪ್ರಕೃತಿಯ ನಡುವೆ ಈ ದೇವಸ್ಥಾನ ಇತ್ತು, ಸಿದ್ದೇಶ್ವರ ದೇವಸ್ಥಾನ. ಜೊತೆಗೆ ನೀವು ಈ ದೇವಸ್ಥಾನದ ಭಕ್ತರ ಸಂಖ್ಯೆಯನ್ನು ಈ ಉರಿ ಬಿಸಿಲಲ್ಲೂ ಕಾಣ್ಲಕ್ಕೆ, ಈಗ ಮಧ್ಯಾಹ್ನ 2-3 ಗಂಟೆ ಆಯಿತು, ಬಟ್ ಭಕ್ತರಿಗೆ ಮಾತ್ರ ಕಡಿಮೆನೇ ಇಲ್ಲ. ಅಷ್ಟು ಜನ ಭಕ್ತರು ಈ ದೇವಸ್ಥಾನಕ್ಕೆ ಬಂದಿರೋ. ಬಹುಶಃ ಸೋಷಿಯಲ್ ಮೀಡಿಯಾದ ಪವರ್ ಏನೋ ಗೊತ್ತಿಲ್ಲ, ಈ ದೇವಸ್ಥಾನಕ್ಕೆ ತುಂಬ ಜನ ಭಕ್ತರಿದ್ದರು. ನಾನಂತೂ ಸೋಷಿಯಲ್ ಮೀಡಿಯಾ ಕಂಡ್ಕೊಂಡೆ ಈ ದೇವಸ್ಥಾನಕ್ಕೆ ಬಂದದ್ದು. ಸೊ ಹಂಗೆ ಹೇಳ್ತಿದ್ದೆ ನಾನು. ಸಿದ್ದೇಶ್ವರ ಸ್ವಾಮಿಗಳಿಗೆ, ಸಿದ್ದೇಶ್ವರ ದೇವರಿಗೆ ಇರುವಂತಹ ಭಕ್ತರ ಸಂಖ್ಯೆ ನೀವು ಕಾಣ್ಲಕ್ಕೆ ನಾನು ತೋರಿಸ್ದೆ ಈಗ ವೀಡಿಯೋದಲ್ಲೂ. ಇಷ್ಟು ಮಧ್ಯಾಹ್ನ 2-3 ಗಂಟೆ ಯಾರು ದೇವರಿಗೆ ಭಕ್ತರ ಸಂಖ್ಯೆ ಕಡಿಮೆ ಆಗ್ತಾಯಿಲ್ಲ, ಜಾಸ್ತಿ ಆಗ್ತಾನೆ ಇದ್ದರು. ಜೊತೆಗೆ ಸುಂದರವಾದ ಪ್ರಕೃತಿ ಗೈಸುತ್ತಾ, ತುಂಬ ಬೆಟ್ಟದ ಮಧ್ಯ ದೇವರು. ವ್ಯೂ ಹೆಂಗಿತ್ತಂದಲ್ಲಿ ಹೇಳಿದ್ರೆ, ನಮ್ಮ ಕಡೆ ಎಲ್ಲ ಕೊಳಂಕಲ್ಲೆಲ್ಲ ಒಂದು ಹೋಗಿ ಕೂತ್ಕೊಂಡ್ರೆ ಒಂದು ನಮೂನಿ ಶಾಂತಿ ಸಿಕ್ಕೋದಿಲ್ಲ ದೇವರಿದ್ರೆ, ಹಾಗೆ ಇಲ್ಲೂ ಕೂಡ ಬಂದು ಇದ್ರೆ ಒಂಥರ ಮನಸ್ಸಿಗೇನೋ ಒಂಥರ ಶಾಂತಿ ಥರ ಫೀಲ್ ಆಗ್ತಾಯಿತ್ತು. ಈ ಪ್ಲೇಸ್ ಬೆಂಗಳೂರಿಂದ 1.5-2 ಗಂಟೆ ಜರ್ನಿ ಅನಿಸುತ್ತೆ. ರಾಮನಗರದಲ್ಲಿತ್ತು, ರಾಮನಗರದ ಉದಾರಹಳ್ಳಿಯಲ್ಲಿ ಇಪ್ಪುವಂತಹ ಪ್ಲೇಸ್ ಇದೆ. ಇಲ್ಲಿ ನಂಬಿಕೆ ಅಂತ ನನಗೆ ಹೇಳಿದ್ರೆ, ನಿಮ್ಮ ಕಷ್ಟಗಳನ್ನು ದೇವರು ಸಿದ್ದೇಶ್ವರ ಸ್ವಾಮಿಗಳು ನೆರವೇರಿಸ್ತಾರೆ, ಅಂದರೆ ಕಷ್ಟಗಳನ್ನು ಪರಿಹರಿಸ್ತಾರೆ. ನೀವು ಅಂದ್ಕೊಂಡದನ್ನೆಲ್ಲ ನೆರವೇರಿಸ್ತಾರೆ ನನಗೆ ಹೇಳಿ ಭಕ್ತರು ನಂಬ್ತಾರೆ ನನಗೆ ಹೇಳಿ, ನಂಗೆ ಕೇಂಡೇ ಇಲ್ಲ. ಸೊ ಯಾರು ಬೆಂಗಳೂರಿನವರು ಅಥವಾ ಬೇರೆ ಬದಿಯಲ್ಲಿ ಇಲ್ಲಿ ಬಂದಿದ್ರೆ ಖಂಡಿತ ಬರ್ಲಕ್ಕೆ ಈ ಪ್ಲೇಸಿಗೆ. ಒಳ್ಳೆ ಐತಿ ಈ ಪ್ಲೇಸ್. ಸ್ವಲ್ಪ ಬಿಸಿಲು ಜಾಸ್ತಿ, ಬಟ್ ಈಗಲೂ ಕೂಡ ಭಕ್ತರು ಅಷ್ಟೇ ಜನ ಇಲ್ಲಿದ್ದರು. ಸೊ ಈ ಪ್ಲೇಸಿನ ವ್ಯೂ ಮಾತ್ರ ಸಕ್ಕತ್ತಿತ್ತು. ಸೊ ಬಂದವರು ಪ್ರಕೃತಿಯ ಸೌಂದರ್ಯವನ್ನು ಕಾಣ್ಲಿಕ್ಕೆ ಹಾಗೆ ಪ್ರಕೃತಿನ ಹಾಳು ಮಾಡಬೇಡಿ. ಇಲ್ಲಿ ಯಾವುದೇ ರೀತಿ ಕಸ ಕಡ್ಡಿ ಇಲ್ಲ, ಬಟ್ ನಾವು ನೆಕ್ಸ್ಟ್ ಬಂದವರು ಕೂಡ ಆಗದೆ ಇರಲಿ ಅನ್ನೋದು ನಾನು ಅನ್ಕೊಂತೆ. ಸೊ ಗೈಸ್, ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಉದಾರಹಳ್ಳಿಯ 109 ಶಿವಲಿಂಗಗಳ ಮಧ್ಯೆ ನಾಗದೇವರ ಬಾಯಿಂದ ಬರುವ ನೀರು, ಕಲ್ಯಾಣಿ ಎದುರು ಶಿವನ ವಾಹನ ನಂದಿಯ ವಿಗ್ರಹ, ಹಚ್ಚ ಹಸಿರಿನ ಪ್ರಕೃತಿಯ ಮಧ್ಯೆ ಬೆಟ್ಟದ ತುದಿಯಲ್ಲಿ ಸಿದ್ದೇಶ್ವರ ಸ್ವಾಮಿಗಳು. ಬಿಳಿಯ ಗರುಡ ಬಾನಲ್ಲಿ ಹಾರುತ್ತಾ ಭಕ್ತರು ಬಿಸಿಲಿನಲ್ಲಿ ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಲು ದೇವರಲ್ಲಿಗೆ ಬರ್ತಾರೆ. ಅದೇ ರೀತಿ ದೇವರು ಕೂಡ ಭಕ್ತರ ಕಷ್ಟಗಳನ್ನು ಶೀಘ್ರದಲ್ಲೇ ನೆರವೇರಿಸಿದ್ದಾರೆ ಹಾಗೂ ನೆರವೇರಿಸುತ್ತಾರೆ ಎನ್ನುವಂತಹ ನಂಬಿಕೆ ಈ ಊರಿನವರದ್ದು. ಈ ಬೆಟ್ಟ ಅನ್ನುವಂಥದ್ದು ಬೆಂಗಳೂರಿನಿಂದ ತುಂಬ ನಿಯರ್ ಆಗಿರುವಂಥದ್ದು. ಯಾರಾದರೂ ಬೆಂಗಳೂರಿಗರು ಅಥವಾ ದೇವರನ್ನು ಜಾಸ್ತಿ ನಂಬುವವರು ಕೂಡ ರಾಮನಗರವನ್ನು ಖಂಡಿತವಾಗ್ಲೂ ವಿಸಿಟ್ ಮಾಡ್ಬೋದು. ಈ ಒಂದು ಬೆಟ್ಟ ಅಂತಲ್ಲ, ರಾಮನಗರದಲ್ಲಿ ಅನೇಕ ಬೆಟ್ಟಗಳಿದೆ, ಅನೇಕ ಪ್ಲೇಸಸ್ಗಳಿದೆ. ಸೊ ಬೆಂಗಳೂರಿನಲ್ಲಿರುವವರು ಯಾರಾದರೂ ಈ ಥರ ರಾಮನಗರವನ್ನು ಖಂಡಿತವಾಗ್ಲೂ ವೀಕೆಂಡಲ್ಲಿ ವಿಸಿಟ್ ಮಾಡ್ಬೋದು. ಹೆಚ್ಚಿನ ಮಾಹಿತಿ ಈ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿಲ್ಲದಿರೋ ಕಾರಣ ವಿಡಿಯೋವನ್ನು ಚಿಕ್ಕದಾಗಿ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.